ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಶೀರ ಮಾಡ್ತಾ ಇದ್ದೇನೆ. ಅಂದ್ರೆ ಸ್ಪೆಷಲ್ ಆಗಿರೋ ಒಂದು ಶೀರ, ಹಲಸಿನ ಹಣ್ಣು ಹಾಕಿ ನಾನು ಮಾಡ್ತಾ ಇದ್ದೇನೆ. ಶೀರ ಅಂದ್ರೆ ಕೇಸರಿ ಬಾತು. ಹಾಗೇನೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಎಲ್ಲ ಸೆಟ್ ಮಾಡಿಟ್ಟಿದ್ದೇನೆ. ಹಾಗೇನೆ ನಿಮ್ಗೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ, ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಶೀರವನ್ನು ರೆಡಿ ಮಾಡುವ. ನೋಡಿ, ಶೀರಕ್ಕೆ ಇಲ್ಲಿ ನೋಡಿ ಹಲಸಿನ ಹಣ್ಣು ಉಂಟು. ಇದನ್ನಿವಾಗ ಇದರ ಬೀಜ ಎಲ್ಲ ತೆಗೆದು ಇದನ್ನಿವಾಗ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಡಬೇಕು. ಹಾಗೇನೆ ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಹಾಗೇನೆ ನಾನು ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಟಿದ್ದೇನೆ. ಅದರ ಜೊತೆಗೆ ಒಂದು 2 ಲವಂಗವನ್ನು ಕೂಡ ಸ್ವಲ್ಪ ಜಜ್ಜಿದ್ದೇನೆ. ಹಾಗೇನೆ ಇಲ್ಲಿ ಬೆಲ್ಲ ತಗೊಂಡಿದ್ದೇನೆ ನಾನು. ನೀವು ಬೇಕಿದ್ರೆ ಸಕ್ಕರೆ ಕೂಡ ತಗೊಳ್ಬೋದು. ಹಾಗೇನೆ 1 ಕಪ್ಪಿನಷ್ಟು ರವೆ, ಚಿರೋಟಿ ರವೆ, ಹಾಗೇನೆ ತುಪ್ಪ. ಇವಾಗ ಇದನ್ನು ಫಸ್ಟಿಗೆ ನಾವು ಪೇಸ್ಟ್ ಮಾಡುವ. ಇದನ್ನೆಲ್ಲ ಸಿಪ್ಪೆ ತೆಗೆದು ನೋಡಿ, ಇವಾಗ ಹಲಸಿನ ಹಣ್ಣನ್ನು ನಾನು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ನೋಡಿ, ತುಪ್ಪ ಬಿಸಿ ಆಗುವಾಗ ಇದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡುವ, ಮತ್ತು ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡುವ. ನೋಡಿ, ಇವಾಗ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ದ್ರಾಕ್ಷಿ ಉಬ್ಬಿ ಬರೋವರೆಗೆ ಇದನ್ನು ಫ್ರೈ ಮಾಡಿದರೆ ಆಯಿತು. ನೋಡಿ, ಇವಾಗ ದ್ರಾಕ್ಷಿ ಉಬ್ಬಿ ಬಂದಿದೆ. ಇವಾಗ ಇದನ್ನು ತೆಗೆಯುವ. ಇವಾಗ ಇನ್ನೊಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ರವೆಯನ್ನು ಕೂಡ ನಾನಿವಾಗ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಒಳ್ಳೆ ರೀತಿಯಲ್ಲಿ ತುಪ್ಪದಲ್ಲಿ ರವೆ ಫ್ರೈ ಆಗಬೇಕು. ನೋಡಿ, ಇವಾಗ ರವೆ ಕೂಡ ತುಪ್ಪದಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆದಿಡುವ. ಇವಾಗ ಅದೇ ಪ್ಯಾನಿಗೆ ಪುನಃ 1 ಸ್ಪೂನಿನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇವಾಗ ಹಲಸಿನ ಪೇಸ್ಟನ್ನು ಕೂಡ ಇದಕ್ಕೆ ಹಾಕುವ. ನೋಡಿ, ಇದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡುವ. ನೋಡಿ, ಇದನ್ನೆಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟೇ ಮಾಡಬೇಕು. ನಾವು ರವೆಯನ್ನು ಕೂಡ ಹಾಗೆ ಹುರಿಯುವಾಗ, ಅಂದರೆ ಜಾಸ್ತಿ ಲೋ ಅಲ್ಲ, ಒಂದು ಮೀಡಿಯಮ್ ಟು ಲೋ ನಡುವಿನಲ್ಲಿದ್ದರೆ ಸಾಕು. ನೋಡಿ, ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ. ಹಾಗೆಯೇ ನೋಡಿ, ಒಳ್ಳೆ ಪರಿಮಳ ಬರ್ತದೆ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡುವಾಗ. ನೋಡಿ, ಸ್ವಲ್ಪ ತುಪ್ಪದಿಂದ ಈ ರೀತಿ ಬೇರೆ ಬೇರೆ ಆಗ್ತದೆ ನೋಡಿ, ಈ ಥರ. ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡಿದರೆ ಸಾಕು. ಇವಾಗ ಇದಾಗಿದೆ. ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ನಾನು 1 ಕಪ್ ರವೆಗೆ 2 ಕಪ್ಪಿನಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡುವ ನೀರಿನೊಂದಿಗೆ ಹಲಸಿನ ಹಣ್ಣನ್ನು. ನೋಡಿ, ಇವಾಗ ಕುದಿ ಬರ್ತಾ ಉಂಟು. ಇವಾಗ ನಾನು ರವೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು, ಗಂಟು ಬೀಳಬಾರ್ದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ನೋಡಿ ಹಾಕಬೇಕು, ಯಾಕಂದರೆ ಹಲಸಿನ ಹಣ್ಣು ಸಿಹಿ ಇರ್ತದಲ್ಲ, ಹಾಗೆ. ನೋಡಿ, ಇನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ ಬೆಲ್ಲವನ್ನು. ಬೆಲ್ಲ ಕರಗ್ತದೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಇವಾಗ ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ ಇವಾಗ. ಹಾಗೆಯೇ ನಾನು ಇದಕ್ಕೆ ಕಲರ್ ಕೂಡ ಹಾಕಲಿಲ್ಲ, ಯಾಕಂದರೆ ಹಲಸಿನ ಹಣ್ಣಿನಲ್ಲಿ ಕಲರ್ ಇರ್ತದೆ. ಹಾಗೆ ಮತ್ತು ಬೆಲ್ಲದಲ್ಲಿ ಕೂಡ ಸ್ವಲ್ಪ ಕಲರ್ ಬರ್ತದಲ್ಲ, ಹಾಗೆ
ಸಕ್ಕರೆ ಬೇಕಿದ್ರೆ ಸಕ್ಕರೆ ಕೂಡ ಹಾಕ್ಬೋದು, ನಾನು ಬೆಲ್ಲ ಹಾಕಿದ್ದೀನಿ. ಇನ್ನಿದಕ್ಕೆ ತುಪ್ಪ ಹಾಕುವ. ನೋಡಿ 1 ಸ್ಪೂನಿನಷ್ಟು ತುಪ್ಪ ಇವಾಗ ಹಾಕಿದೆ ನಾನು. ನೋಡಿ, ಇನ್ನು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ಒಳ್ಳೆ ತುಪ್ಪ ಎಲ್ಲ ಬದಿಯಲ್ಲಿ ಬಿಡಬೇಕು, ಅಲ್ಲಿಯವರೆಗೆ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನೋಡಿ ಶೀರಾ ರೆಡಿಯಾಗಿದೆ. ಇವಾಗ ನಾನು ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೇನೆ. ಇನ್ನಿದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ಇವಾಗ. ಹಾಗೆಯೇ ನಾವು ಫ್ರೈ ಮಾಡಿಟ್ಟಿದ್ದ ದ್ರಾಕ್ಷಿ ಮತ್ತು ಗೋಡಂಬಿ ಇದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಸೂಪರ್ ಆಗಿರುವ ಹಲಸಿನ ಶೀರಾ ರೆಡಿಯಾಗಿ ಬಂದಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಇದು ಬಂದಿದೆ ಅಂತ ಹೇಳಿ. ಕರೆಕ್ಟಾಗಿ ಬಂದಿದೆ ನೋಡಿ. ಕಲರ್ ಕೂಡ ಅಷ್ಟೇ ತುಂಬಾ ಸೂಪರಾಗಿ ಉಂಟು ನೋಡಲಿಕ್ಕೆ. ಯಾವುದೇ ಕಲರನ್ನು ಕೂಡ ನಾನು ಆ್ಯಡ್ ಮಾಡಲಿಲ್ಲ. ನೋಡಿ ಇವಾಗ ಕೇಸರಿ ಬಾತು ರೆಡಿಯಾಗಿದೆ. ಹಲಸಿನ ಹಣ್ಣಿದ್ದು ಕಲರ್ ಏನು ಹಾಕಲಿಲ್ಲ, ಹಲಸಿನ ಹಣ್ಣು ಮತ್ತು ಬೆಲ್ಲದ ಕಲರ್ ಮಾತ್ರ ಇರೋದು ಇದರಲ್ಲಿ. ಇನ್ನು ಟೇಸ್ಟ್ ಮಾಡಿ ನೋಡುವ ಹೇಗೆ ಉಂಟು ಅಂತ ಹೇಳಿ. ತುಂಬ ಸೂಪರ್ ಆಗಿ ಬಂದಿದೆ, ಅಂದರೆ ತುಂಬ ಸಾಫ್ಟ್ ಆಗಿ ಒಳ್ಳೆ ಟೇಸ್ಟ್ ಆಗಿ ಉಂಟು. ಫ್ಲೇವರ್ ಹಲಸಿನ ಹಣ್ಣಿನದ್ದು ಬರ್ತಾ ಉಂಟು. ಹಾಗೆಯೇ ತುಂಬ ಸೂಪರ್ ಆಗಿದೆ. ಖಂಡಿತ ನೀವು ಕೂಡ ಹಲಸಿನ ಹಣ್ಣು ಏನಾದರೂ ಇದ್ರೆ ಈ ರೀತಿ ಕೇಸರಿ ಬಾತು ಮಾಡಿ ನೋಡಿ. ನೀವಂತೂ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ಅಂದರೆ ನಿಮಗೆ ಈಗ ಹೇಳಿದರೆ ಗೊತ್ತಾಗ್ಲಿಕ್ಕಿಲ್ಲ, ಹಾಗೆ ನೀವೇ ಮಾಡಿ ನೀವು ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಬೈ ಬಾಯ್.